ಅಂದೆ ಅಕ್ಕ. ನಾನು ನಿಮಗೆ ಒಳ್ಳೇದೇ ಬಯಸ್ತಾ ಇದ್ದೀನಿ, ಆದರೆ ನೀನೇ ನನ್ನ ದೂರ ಮಾಡ್ತಿದ್ಯಾ. ನೀನು ಈ ಥರ ಆಡೋದಕ್ಕೇನೆ ಅದು ಯಾರು ಶಾಪ ತಟ್ಟಿದ್ಯೋ ಏನೋ, ನಿನ್ಗಿನ್ನೂ ಮಕ್ಕಳಾಗ್ತಿಲ್ಲ. ಸ್ಟಾಪ್ ಇಟ್ ದೀಪಿಕಾ. ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಏನು ಹೇಳ್ತಿದ್ಯಾ ಅಕ್ಕ? ಪ್ಲೀಸ್, ನೀನು ಇಷ್ಟೊಂದು ಕೆಟ್ಟೋಳು ಆಗಬೇಡ. ಹಬ್ಬದ ದಿನ ಇಷ್ಟೊಂದು ಕೆಟ್ಟದಾಗ ನಡ್ಕೊಂಡ್ರೆ ಮಕ್ಕಳು ಭಾಗ್ಯ ಆದರೂ ಹೇಗೆ ಸಿಗುತ್ತೆ ಹೇಳು? ಸ್ಟಾಪ್ ಇಟ್ ದೀಪಿಕಾ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು? ತಪ್ಪು ಯಾರ್ದು ಅಂತ ಕಣ್ಣೆದುರುಗಡೆನೆ ಕಾಣಿಸ್ತಾ ಇದೆ. ಅಂಥದ್ರಲ್ಲಿ ನನ್ನ ಹೆಂಡತಿಗೆ ಮಾತಾಡಬೇಡ ಅಂತ್ಯ? ಏನೇ ಹೇಳೋ ಹಾಗಿದ್ರು ನಿನ್ನ ಹೆಂಡತಿಗೆ ಹೇಳೋ. ಏನೋ ಮಾತಾಡ್ತಿದ್ಯಾ? ಅಣ್ಣ ಅದಕ್ಕೆ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲ ನಿನ್ಗೆ? ಗೌರವ ಕೊಡೋ ಅಂತ ಕೆಲಸ ಇವ್ರು ಏನು ಮಾಡಿಲ್ಲ. ಇವ್ರು ಮಾಡಿರೋದನ್ನ ಹೇಳ್ತಾ ಹೋದ್ರೆ ಇದಕ್ಕಿಂತ ಕೆಟ್ಟದಾಗಿ ಮಾತಾಡ್ಬೇಕಾಗತ್ತೆ. ಮನೆ ಮಾಲೀಕರನ್ನ ಕೆಲ್ಸದವ್ರ ತರ ನೋಡೋದು, ಕೆಲ್ಸದವ್ರನ್ನ ಮನೆ ಮಾಲೀಕರ ತರ ನೋಡೋದು. ಇವನ್ ಕಣ್ಗೆ ಯಾವಾಗಲೂ ನಾನು ತಪ್ಪಾಗೆ ಕಾಣಿಸ್ತೀನಿ, ಆದ್ರೆ ಇವನ್ ತಪ್ಪು ಇವನು ಕಾಣೋದೇ ಇಲ್ಲ. ಬಾಯಿ ಮುಚ್ಚೋಬಿ. ಅತಿಯಾಗಿ ಮಾತಾಡ್ತಿದ್ಯಾ. ಅತಿಯಾಗಿ ಮಾತಾಡ್ತಿರೋದು ನೀನು. ಆ ಡ್ರೈವರ್ ಸಮರ್ಥನ ಸ್ವಂತ ತಮ್ಮನ ತರ ನೋಡ್ಕೋತ್ಯಾ. ತಮ್ಮನ್ನ ಎಲ್ರ ಮುಂದೆ ಅವಮಾನ ಮಾಡ್ತೀಯ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಭಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾವ್ದೋ ಮಾತನ್ನ ಎಲ್ಲಿಗೋ ಹೇಳ್ತರ್ಬೇಡ. ಸಂಬಂಧ ಇರೋದ್ರ ಬಗ್ಗೆನೇ ಮಾತಾಡ್ತೀನಿ. ಈಗ ನನ್ನ ಹೆಂಡತಿ ಏನಂದ್ಲು ಅಂತ ಅಷ್ಟೊಂದು ಕೂಗಾಡ್ತಿದ್ಯಾ? ಹಾಗೆ ನೋಡಿದ್ರೆ ದೀಪಿಕನ್ ತಾಳ್ಮೆನ ಮೆಚ್ಕೋಬೇಕು. ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಹತ್ರ ಬಂದ್ರೆ ಅವಳನ್ನೇ ದೂರ ತಳ್ತಾರೆ. ಅಪ್ಪ ಅಮ್ಮನ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ಬೆಳೆದಿದ್ರೆ ಮಾತ್ರ ಸಂಬಂಧದ ಬೆಲೆ ಗೊತ್ತಾಗೋದು. ದೀಪಿಕಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಹೆಂಡತಿ ಪರವಾಗಿ ಮಾತಾಡೋ ಬರೋದಲ್ಲಿ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅಭಿ. ನಿನ್ನ ಹೆಂಡತಿ ಮಾಡೋದನ್ನೆಲ್ಲ ಸರಿ ಅಂತ ನೀನ್ ವಹಿಸ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಹೆಂಡತಿನ ವಹಿಸ್ಕೊಂಡು ನಾನು ಯಾಕೆ ಮಾತಾಡಬಾರ್ದು? ಅನಾಥೆ ಆಗಿರೋರ್ನ ಅತ್ತಿಗೆ ಅಂತ ಗೌರವ ಕೊಟ್ಟೆ, ಮರ್ಯಾದೆ ಕೊಟ್ಟೆ. ಆದ್ರೆ ಅದನ್ನ ಉಳಿಸ್ಕೊಳ್ಳೋಂತ ಯಾವ ಕೆಲ್ಸನೂ ಇವ್ರು ಮಾಡ್ಲಿಲ್ಲ. ಅಭಿ, ಹದ್ ಮೀರಿ ಮಾತಾಡ್ತಿದ್ಯಾ. ಬೇಕು ಅಂತ ದೀಪಿಕಾ ಐರನ್ ಮಾಡುವಾಗ ಅವಳು ಸೀರೆ ಸುಟ್ಟು ಹಾಕಿದ್ರು. ಗ್ಯಾಸ್ ಲೀಕ್ ಮಾಡಿ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು. ನನಗೆ ಅಂತ ಪ್ರೀತಿಯಿಂದ ಬಟ್ಟೆ ತಗೊಂಡ್ಬಂದಿದ್ರೆ ಬೇಕು ಅಂತ ಅದನ್ನ ಸುಟ್ಟು ಹಾಕಿದ್ರು. ಇಂಥ ಚೀಪ್ ಜನಗಳಿಗೆ ನಾನು ಗೌರವ ಕೊಡ್ಬೇಕಾ? ಇಷ್ಟೆಲ್ಲಾದ್ರೂ ದೀಪಿಕಾ ಸಹಿಸ್ಕೊಂಡು ಸಮಾಧಾನ ಮಾಡೋದಕ್ಕೆ ಅಂತ ಬಂದ್ರೆ ಅವಳನ್ನೇ ತಳ್ತಾರೆ. ಅಭಿ, ಏನೇನೋ ಮಾತಾಡ್ಬೇಡ. ನೀನ್ ಹೇಳಿದ್ ಯಾವ್ದ್ರಲ್ಲೂ ನನ್ ತಪ್ಪಿಲ್ಲ. ನಾ ಬೇಕು ಅಂತಾನೆ ನೀನ್ ಹೆಂಡತಿ ಮಾಡಿರೋದು. ಓಹೋ, ಎಲ್ರು ಕೇಳಿಸ್ಕೊಂಡ್ರ? ಇದನ್ನೆಲ್ಲ ನನ್ನ ಹೆಂಡತಿನೇ ಬೇಕು ಅಂತ ಮಾಡಿದ್ದಂತೆ. ಇವ್ರಿಗೇನು ಗೊತ್ತೇ ಇಲ್ವಂತೆ. ಈ ನಾಟಕಗಳನ್ನ ನೋಡ್ಕೊಂಡು ನಾವು ಇಲ್ಲೇ ಇರ್ಬೇಕು. ಸಮಾಧಾನ ಆಯ್ತಾ ನಿನಗೆ? ನೀನ್ ಇಷ್ಟೆಲ್ಲ ಮಾಡಿದ್ದು ಇದಕ್ಕೆ ತಾನೆ? ಈ ಮನೆ ನೆಮ್ಮದಿನ ಹಾಳು ಮಾಡಿ ಏನ್ ಸಾಧ್ಯ ಮಾಡ್ಬೇಕು ಅನ್ಕೊಂಡಿದ್ಯಾ? ಎಲ್ರ ಮಧ್ಯೆ ತಂದಿಟ್ಟು ಸಂತೋಷ ಪಡ್ಬೋದು ಅನ್ಕೊಂಡಿದ್ಯಾ? ಈ ಮನೆನ ಇದೇ ರೀತಿ ಮಾಡಿ ಮನೆ ಭಾಗ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಮಾಡೋದೆಲ್ಲ ಮಾಡಿ ಅದಕ್ಕೆಲ್ಲ ನನ್ನ ಹೆಂಡತಿನೇ ಕಾರಣ ಅಂತ ಅವಳ ಮೇಲೆ ಗೂಬೆ ಕೂರಿಸ್ಬೇಡಿ. ಅಭಿ, ಛೇ, ನೀವಿಂಥವ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನುಷ್ಯತ್ವನೇ ಇಲ್ದಿರೋ ನಿಮ್ಮನ್ನ ಅವಳು ಅಕ್ಕ ಅಂತ ಕರೆದ್ಲಲ್ಲ, ನಾನು ಅಕ್ಕೆ ಅಂತ ಪ್ರೀತಿ ಗೌರವ ಕೊಟ್ನಲ್ಲ, ನಮಗ್ ಬುದ್ಧಿ ಇಲ್ಲ.
ದೀಪಿಕಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ನಿಮ್ಗೆ ಇವತ್ತಿಗೂ ಮಕ್ಕಳಾಗಿಲ್ಲ. ನೀವು ತಾಯಿನೇ ಆಗಲ್ಲ.